ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣೋ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯೌದೀರ್ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ವೈತಿನ ಶುಭಂ ಕರೋತಿ ವಾಚಾನ್ ಭಂಗಂ ಲಂಘಾಯತೆ ಹಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರು ದೀನತಾರಿಣ ಪರಮಾನಂದಮಾಧವಂ ಶ್ರೀ ಚೈತನ್ಯೇಶ್ವರಂ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಗಣಸಲಾಖ್ಯ ಚಕ್ಷುರ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ ನಮಃ ಓಂ ವಿಷ್ಣುಪದಾಯ ಕೃಷ್ಣಪ್ರಸಾಯ ಬುಧಲ ಶ್ರೀಮತಿ ಜಯಪತಾಕ ಸ್ವಾಮಿ ದಿನಾಮಿನಿ ಹಿಮಾಚಾರ್ಬನಿ ತೇರ್ಮನೆ ಅವರು ತಮ್ಮ ನಗರ ಕನಮದಾರಿ ನಮಃ ಓಂ ವಿಷ್ಣುಪದಾಯ ಕೃಷ್ಣಪ್ರಸಾಯ ಬುಧಲ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿ ದಿನಮನೆ ನಮಸ್ತೆ ಸರಸ್ವತಿ ದೇವಿ ಗೌರವಾನ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದ ಭಾಷಾರ್ಥ ದೇಶಧಾರಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರ ಭಕ್ತರಿಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಸೊ ನಾವು ಬಂದು ಇಲ್ಲಿ ಶ್ರೀಮದ್ ಭಾಗವತಂ 9th canto 23 ಚಾಪ್ಟರ್. ಸೊ ಲಾಸ್ಟ್ ಸ್ವಲ್ಪ ಶ್ಲೋಕಗಳೇ ಇದೆ, ಅದು ನೋಡ್ಬಿಡೋಣ. ಇಲ್ಲಿ ಬಂದು ಕಾರ್ತವೀರ್ಯಾರ್ಜುನನ್ ಅವ್ರಿಗೆ ಬಂದು ಎಷ್ಟು ವರ್ಷ ಅವರು ರಾಜ್ಯ ಪರಿಪಾಲನೆ ಮಾಡಿದ್ದಾರೆ? 85,000. ಸೊ ಅಷ್ಟು ವರ್ಷಗಳು ಅವರು ಬಂದು ರಾಜ್ಯ ಪರಿಪಾಲನೆ ಮಾಡಿದ್ದಾರೆ. ಅಷ್ಟೊಂದು ಒಳ್ಳೆಯವರಾಗಿದ್ರು ಅವರು. ಸಕಲ ವಿಧವಾದ ಐಶ್ವರ್ಯ, ಜ್ಞಾಪಕ ಶಕ್ತಿ, ಜ್ಞಾನ ಎಲ್ಲ ಇತ್ತು. ಆದರೆ ವಿನಾಶಕಾಲ ವಿಪರೀತ ಬುದ್ಧಿನ ಹೇಳ್ತಾರಲ್ವ, ಆ ಥರ ಅವ್ರಿಗೂ ಏನು ಜಮದಗ್ನಿ ಹತ್ರ ಅವರು ಅಪರಾಧ ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೂ ಅವರು 1000 ಕೈಗಳು ಹೋಯ್ತು, ಅವರು ತೀರೋಗ್ಬಿಡ್ತಾರೆ. ಮತ್ತೆ ಅವ್ರಿಗೂ 1000 ಮಕ್ಕಳು. ಆ 1000 ಮಕ್ಕಳು ಏನ್ ಮಾಡ್ತಾರೆ, ಜಮದಗ್ನಿಗೂ ಅಪರಾಧ ಮಾಡಿ ಮತ್ತೆ ಅವ್ರನ್ನೇ ಸಾಯಿಸ್ತಾರೆ. ಮತ್ತೆ ಪರಶುರಾಮರು ಬಂದು ಮತ್ತೆ ಆ ಕಾರ್ತವೀರ್ಯಾರ್ಜುನ 1000 ಮಕ್ಕಳಲ್ಲಿ 5 ಜನ ಮಾತ್ರ ಬಿಟ್ಟು ಮತ್ತೆ ಎಲ್ಲರನ್ನೂ ಅವ್ರು ಬಂದು ಕೊಂದ್ಬಿಡ್ತಾರೆ. ಸೊ ಇದೆಲ್ಲ ಬಂದು ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದೀವಿ. ಸೊ ಅವ್ರು ಯಾರ್ಯಾರು ಅಂದ್ರೆ ಜಯಧ್ವಜನು, ಸೂರಸೇನರು, ವೃಷಭರ್, ಮಧು, ಊರ್ಜಿತರು. ಸೊ ಈ 5 ಜನ ಬಿಟ್ಟು ಮತ್ತೆ ಎಲ್ಲರನ್ನೂ ಅವರು ಕೊಂದ್ಬಿಟ್ಟಿದ್ದಾರೆ. ಸೊ ಜಯಧ್ವಜರಿಗೂ ಬಂದು ತಾಳಜಂಗರ್ನು ಒಂದು ಮಹಾ ತಾನೆ. ಮತ್ತೆ ಅವ್ರಿಗೂ ಬಂದು 100 ಮಕ್ಕಳು. ಮತ್ತೆ ತಾಳಜಂಗನಕ್ಕೂ ಬಂದು ಆ ವಂಶಲ್ಲಿ ಇರೋರು ಬಂದು ಕ್ಷತ್ರಿಯಗಳ ಇದ್ರು, ಮತ್ತೆ ಔರ್ವ ಋಷಿಗಳಾಗ ಕಲರು ಚೇಂಜ್ ಆಗಿಬಿಟ್ಟಿದ್ದಾರೆ. ಮತ್ತೆ ತಾಳಜಂಗರು ಮಗ ವೀದಿಹೋತ್ರರು, ಅವನೇ ದೊಡ್ಡೋನು. ಆ ವೀದಿಹೋತ್ರನ ಮಗ ಬಂದು ಮಧು, ವೃಷ್ಣಿ. ಸೊ ಈ ತರ ಹೆಸರುಗಳಿದೆ. ಸೊ ಈ ಹೆಸರುಗಳಿಂದ ಯಾಕಂದ್ರೆ ಮಧುಕ್ಕೂ ಒಂದು 100 ಮಕ್ಕಳು. ಸೊ ಈ ತರ ಮಧು ದೊಡ್ಡ ಮಗವೇ ಯಾರು, ವೃಷ್ಣಿ ಅಂತೆ. ಯಾದವ, ಮಾಧವ, ವೃಷ್ಣಿ. ಸೊ ಈ ತರ ವಂಶಗಳು ಇವರಿಂದ ಉತ್ಪತ್ತಿ ಆಯ್ತು. ಯದುವಂಶ, ಮಧುವಂಶ, ವೃಷ್ಣಿ ವಂಶನೇ ಹೇಳ್ತಾರಲ್ವಾ. ಸೊ ಈ ತರ ಇವರಿಂದ ಈ ತರ ವಂಶಗಳು ಉತ್ಪತ್ತಿ ಆಯ್ತು. ಆಕ್ಚುಲಿ ನಾವು ನೋಡಿದ್ರೆ ಯದುವಂಶ ಅಷ್ಟೊಂದು ಶ್ರೇಷ್ಠವಾದದ್ದು ನಾವು ನಿನ್ನೆ ನೋಡಿದೀವಿ ಅಲ್ವಾ. ಸೊ ಯದುವಂಶ ಯಾಕಂದ್ರೆ ಮಹಾಪುಣ್ಯ ಸಿಕ್ಕುತ್ತೆ. ಯದುವಂಶ ಕಥೆ ಕೇಳಿದ್ರೆ ಏನಾಗುತ್ತಂತೆ, ಮಹಾಪುಣ್ಯ ಸಿಕ್ಕುತ್ತೆ. ಅಷ್ಟೊಂದು ಶ್ರೇಷ್ಠವಾದದೇನು ಯದುವಂಶದ್ದು ಕತೆ. ಸೊ ಅವ್ರ ಬಗ್ಗೆ ಕೇಳಿದ್ರೆ ನಮಗೂ ನಮ್ಮ ಪಾಪಗಳೆಲ್ಲ ನಾಶ ಆಗುತ್ತಂತೆ. ಸೊ ಮತ್ತೆ ಏನಾಗ್ತಾ ಇದೆ, ಪರೀಕ್ಷಿತ್ ಮಹಾರಾಜನ ಹತ್ರ ಶುಕದೇವರು ಹೇಳ್ತಾ ಇದ್ದಾರೆ, ಈ ತರ ಯದು, ಮಧು, ವೃಷ್ಣಿ ಈ ತರ ವಂಶಗಳೆಲ್ಲ ಆರಂಭ ಆಯಿತು. ಈ ವಂಶಲ್ಲಿ ಯಾದವಂಶ, ಮಾಧವಂಶ, ವೃಷ್ಣಿ ವಂಶ ಈ ತರ ಎಲ್ಲರೂ ಅವರವರು ಕೆಲಸ ಮಾಡ್ತಾ ಇದ್ರು. ಇಲ್ಲಿ ಬಂದು ಕ್ರೋಷ್ಟಾನ್ರ ಆ ತರ ಎದಕ್ಕೂ ಒಂದು ಬಂದು ಅವ್ರಿಗೂ ಬಂದು ವೃಜಿನವಾನ್ ಒಂದು ಮಗ ಹುಟ್ಟಿದ್ದಾರೆ. ಮತ್ತೆ ಅವ್ರಿಗೆ ಬಂದು ಸುವಾಹಿತರನ್ನು ಒಂದು ಮಗ. ಮತ್ತೆ ಅವ್ರಿಗೂ ಬಂದು ವಿಷಕ್ಕೂ ಮಗ. ಮತ್ತೆ ಅವರ ಮಗ ಬಂದು ಚಿತ್ರರಥನ ಮಗ ಬಂದು ಸಸಬಿಂದು. ಮತ್ತೆ
ಇವ್ರು ಬಂದು ಒಂದು ಶ್ರೇಷ್ಠವಾದ ಯೋಗಿಯಾಗಿ ಇದ್ರಂತೆ. ಯಾರು? ಸಸಬಿಂದು. ಈ ಸಸಬಿಂದುಕು ಬಂದು ಅಷ್ಟೊಂದು ಭಾಗ್ಯಶಾಲಿ ಅವರು. ಅವ್ರಿಗೆ ಬಂದು 14 ಐಶ್ವರ್ಯಗಳು ಪೂರ್ಣವಾಗಿ ಇತ್ತಂತೆ. ಸೊ ಈ 16 ಐಶ್ವರ್ಯಗಳು, ಆಭರಣಗಳು. ಸೊ ಏನು ಅಂದ್ರೆ ನಾವು ಬಂದು ಮಾರ್ಕಂಡೇಯ ಪುರಾಣಲ್ಲಿ ಈ 14 ಆಭರಣಗಳು ಏನು ಅಂತ ಹೇಳ್ತಾರೆ. ಏನು ಅಂದ್ರೆ ಆನೆ, ಕುದುರೆ, ರಥ, ಹೆಂಡತಿ, ಆ ಆ ಅಂಬುಗಳು, ಅಂಬರ ತುಣಿಲಿರೋ ಅಂಬುಗಳು, ಮತ್ತೆ ಐಶ್ವರ್ಯ ಪೊಕ್ಕಿಷಗಳು, ಮತ್ತೆ ಮಾಲೆ, ಮತ್ತೆ ಕಾಸ್ಟ್ಲಿ ಡ್ರೆಸ್ಸಸ್, ಮತ್ತೆ ಮರಗಳು, ಈಟಿ, ಮತ್ತೆ ಹಗ್ಗ, ರತನಗಳು, ಕೊಟೆ, ಅಂಬ್ರೆಲಾ. ಸೊ ಅದೇ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡೋ. ಸೊ ಈ ತರ ಅವ್ರು ಬಂದು ಎಲ್ಲ ಪರ್ಫೆಕ್ಟ್ ಆಗ ಫಾಲೋ ಮಾಡೋರಂತೆ. ಯಾರು? ಈ ಸಸಬಿಂದು. ಮತ್ತೆ ಈ ಸಸಬಿಂದುಗೂ ಎಷ್ಟು ಹೆಂಡತಿಗಳು ಅಂದ್ರೆ 10,000 ಅಂತೆ. ನೋಡಿ, ಒಂದು ಹೆಂಡತಿ ಇಟ್ಕೊಂಡು ಇರಕ್ಕೆ ಜಾಸ್ತಿ ಕಷ್ಟ ಆಗುತ್ತೆ. ಆದ್ರೆ ಇಲ್ಲಿ ನೋಡಿ, ಇವ್ರಿಗೂ ಎಷ್ಟು ಹೆಂಡತಿ? 10,000 ಹೆಂಡತಿ ಅಂತೆ. ಹೋಯ್ತು ಕತೆ. ಸೊ ಅಷ್ಟು ಹೆಂಡತಿಗಳಂತೆ. ಸೊ ಇಷ್ಟು ಹೆಂಡತಿಗಳು ಇರುವಾಗ ಆದ್ರೆ ಅವ್ರಿಗೆ ಮಕ್ಕಳು 1,00,000 ಮಕ್ಕಳಂತೆ. ಸೊ ಆತರ ಅಷ್ಟು ಮಕ್ಕಳು ಆಗ್ಬಿಟ್ಟಿದ್ದಾರೆ ಅವ್ರಿಗೂ. ಅದೇ ತರ ನೆಕ್ಸ್ಟ್ ನೀವು ನೋಡಿದ್ರೆ 1,00,000 ಅವ್ರಿಗೂ ಬಂದು ಅವರ ಮಕ್ಕಳು ನೋಡಿದ್ರೆ 100 ಕೋಟಿ ಆಯ್ತಂತೆ. ಏನ್ ಮಾಡೋದು ನೋಡಿ, ಅಷ್ಟೊಂದು ದೊಡ್ಡ ಪರಂಪರೆ, ಫ್ಯಾಮಿಲಿ ದೊಡ್ಡದಾಗ್ಬಿಟ್ಟಿದೆ. ಈ ತರ ಅವರ ಮಗ ನೀವು ನೋಡಿದ್ರೆ ಬೃಹದುಸ್ರವರು, ಮೃದು ಕೀರ್ತಿ. ಸೊ ಈ ತರ ಇವರೆಲ್ಲ ಇಂಪಾರ್ಟೆಂಟ್. ಈ ಪೃಥುಸ್ರವರು ಇವರ ಮಗ ಬಂದು ಧರ್ಮರು. ಓಕೆ, ಮತ್ತೆ ಅವರ ಮಗ ಬಂದು ಉಸನ. ಅವರ ಮಗ ಬಂದು ಆಕ್ಚುಲಿ ಉಸನ ಬಂದು 100 ಅಶ್ವಮೇಧ ಯಾಗ ಮಾಡಿದಾರಂತೆ. ಈ ಉಸನ ಮಗ ಯಾರು ಅಂದ್ರೆ ರುಚಿಗರು. ಮತ್ತೆ ಅವರ ಮಗ ಯಾರು ಅಂದ್ರೆ ಪುರುಜಿತ್ತು, ರುಕ್ಮರು, ರುಕ್ಮೇಶು, ಪೃಥು, ಜಾಮಕರು. 5 ಮಕ್ಕಳು. ಸೊ ಮತ್ತೆ ಈ ಜಾಮಕರು ಇದಾರಲ್ವಾ. ಸೊ ಈ ಜಾಮಕರು ನೀವು ನೋಡಿದ್ರೆ ಅಷ್ಟೊಂದು ಶ್ರೇಷ್ಠವಾದ ಇರೋರು ಇವರು. ಆದ್ರೆ ಇವ್ರಿಗೆ ಬಂದು ಮಕ್ಕಳಿಲ್ಲ. ಆದ್ರೆ ಇವ್ರ ಹೆಂಡತಿ ಸೈಪ್ಯ ಅಂದ್ರೆ ಇವ್ರಿಗೆ ಜಾಸ್ತಿ ಭಯ ಅಂತೆ. ಸೈಪ್ಯ ಅಂದ್ರೆ ಜಾಸ್ತಿ ಭಯ, ಯಾಕಂದ್ರೆ ಅವ್ರ ಹೆಂಡತಿ ಹೆಸರದು. ಸೊ ಈ ತರ ಇರುವಾಗ ಇವ್ರಿಗೆ ಮಕ್ಕಳಿಲ್ಲ. ಆದ್ರೆ ಮತ್ತೊಂದು ಹೆಂಡತಿ ಅವ್ರು ಬಂದು ಏನ್ ಮದುವೆ ಮಾಡ್ಕೊಂಡಿಲ್ಲ. ಯಾಕಂದ್ರೆ ಫಸ್ಟ್ ಹೆಂಡತಿ ಸೈಪ್ಯ ಅಂದ್ರೆ ಅವ್ರಿಗೆ ಅಷ್ಟು ಭಯ ಆಗುತ್ತೆ. ಸೊ ಒಂದು ಟೈಮ್ ಏನಾಗುತ್ತೆ, ಜಾಮಕರು ಅಲ್ಲಿ ಜಗಳ ಮಾಡಕ್ಕೆ ಹೋಗ್ತಾರೆ. ರಾಜ ಅಲ್ವಾ. ಸೊ ಮತ್ತೊಂದು ರಾಜ ಆ ತರ ಜಗಳ ಮಾಡ್ತಾರೆ. ಸೊ ಆ ತರ ಮಾಡುವಾಗ ಒಂದು ಹುಡುಗಿಯಲ್ಲಿ ಇದ್ದಾರೆ, ಮದುವೆ ಮಾಡೋ ತರ ಒಂದು ಹುಡುಗಿ ಇದ್ದಾರೆ. ಅಷ್ಟೊಂದು ಸೌಂದರ್ಯವಾಗಿ ಇದ್ದಾರೆ ಅವಳು. ಸೊ ನೋಡಕ್ಕೆ ಏನೋ ದಾಸಿ ತರ ಆ ತರ ಇದ್ರು. ಸೊ ಅವಳನ್ನೇ ನೋಡುವಾಗ ಅಷ್ಟು ಚೆನ್ನಾಗಿದೆ, ಇವರು ಕರ್ಕೊಂಡು ಬಂದ್ಬಿಡ್ತಾರೆ. ಯಾರು? ಜಾಮಕರು. ಬಟ್ ಇಲ್ಲಿಗೆ ಮನೆಗೆ ಬರುವಾಗ ಸೈಪ್ಯ ನೋಡಿಬಿಟ್ಟಿದ್ದಾಳೆ. ಸೈಪ್ಯ ನೋಡಿಬಿಟ್ಟು ಅವಳಿಗೆ ಅಷ್ಟು ಕೋಪ ಬರ್ತಾ ಇದೆ. ಓ ನನ್ನ ಗಂಡನೇ ಎಷ್ಟೊಂದು ಮೋಸಕಾರ, ನಾಸಕಾರ. ಏನು ನಾವು ಕೂತ್ಕೊಂಡಿರೋ ಆ ರಥದಲ್ಲಿ ಮತ್ತೊಂದು ಹೆಂಗಸನ್ನ ಕರ್ಕೊಂಡು ಬಂದಿದ್ಯಾ, ಯಾರಿವಳು? ಅಷ್ಟು ಕೋಪದಿಂದ ಕಿರ್ಚ್ತಾಳಂತೆ. ಸೊ ಆ ತರ ಇರುವಾಗ ಜಾಮಕರು ಭಯ ಪಟ್ಕೊಂಡು, ಅಮ್ಮ ಇದು ನಿನ್ನ ಡಾಟರ್ ಇನ್ ಲಾ. ಸೊ ಡಾಟರ್ ಇನ್ ಲಾಕ್ ಏನ್ ಹೇಳ್ತಾರೆ? ಮೊಮ್ಮಗಳ ಏನ್ ಹೇಳ್ತಾರೆ ಮತ್ತೆ ಡಾಟರ್ ಇನ್ ಲಾಕ್? ಸಾರಿ, ನಾ ಮರ್ತೋಗ್ಬಿಟ್ಟಿದ್ದೆ.
ಸೊಸೆ ಕರೆಕ್ಟ್ ಮೇಡಮ್ ಬಂತು ಸೊಸೆ. ಸೊ ಇದು ನನ್ನ ಸೊಸೆ ಏನು ಹೇಳ್ತಾರೆ, ನಮಗೂ ಮಕ್ಕಳೇ ಇಲ್ಲ, ನಿಮಗೂ ಮತ್ತೊಂದು ಹೆಂಡತಿಯೂ ಇಲ್ಲ, ಆದರೆ ಮಕ್ಕಳು ಎಲ್ಲಿಂದ ಬಂದರು, ಮತ್ತೆ ಇವಳು ಎಲ್ಲಿಂದು ಸೊಸೆ ಆಗಿದ್ದಾಳೆ ಅನ್ನೋ ಅವಳು ಅಷ್ಟು ಕೋಪದಿಂದ ಕಿರ್ಚ್ತಾಳಂತೆ. ಆದರೆ ಅವನು ಇಲ್ಲೋ ಇದು ನಿನ್ನ ಸೊಸೆನೇ ಅವಳಿಗೆ ಶೈಪ್ಯಾಕೆ ನಗು ಬಂದ್ಬಿಟ್ಟಿದೆ ಅಂತೆ. ಓ ನಿಮ್ಗೇನು ತಲೆಯಲ್ಲಿ ಏನಾದ್ರು ಇದೆಯಾ ಏನೋ, ನನಗೂ ಮಕ್ಕಳಿಲ್ಲ, ಮತ್ತು ನಿಮಗೂ ಬೇರೆ ಹೆಂಡತಿಯೂ ಇಲ್ಲ, ಯಾರಿಗೆ ಮಕ್ಕಳಿಲ್ಲ, ಆ ಥರ ಇರುವಾಗ ಎಲ್ಲಿಂದ ಇವಳು ಆಗ್ತಾಳೆ ಇನ್ನು ಕೇಳುವಾಗ, ಇಲ್ಲ ಇಲ್ಲ ನಮಗೂ ಖಂಡಿತ ಒಂದು ಮಹಾ ಹುಟ್ಟುತ್ತಾನೆ, ನಮ್ಮ ಮಹಾನಿ ಇವಳು ಮದುವೆ ಮಾಡ್ಕೊಳ್ತಾಳೆ ಏನು ಹೇಳ್ಬಿಡ್ತಾರಂತೆ. ಅದೇ ಥರ ಸ್ವಲ್ಪ ದಿನ ಆಮೇಲೆ ಅವ್ರಿಗೆ ಬಂದು ಜಾಮಕರು ದೇವರುಗಳು ಪಿತೃಗಳು ಅನುಗ್ರಹ ಎಂದು ಅವ್ರಿಗೂ ಒಂದು ಮಹಾ ಹುಡ್ತಾನಂತೆ. ಅವನ ಹೆಸರು, ಯಾಕಂದ್ರೆ ಇವಾಗ ಶೈಪ್ಯ ಗರ್ಭವತಿ ಆಗಿದ್ದಾಳೆ, ಸೊ ಆಮೇಲೆ ಅವಳಿಗೊಂದು ಮಹಾ ಹುಡ್ತಾನೆ, ಅವನ ಹೆಸರು ಬಂದು ವಿದರ್ಪನು. ಅವನ ದೊಡ್ಡವನ ಆದ್ಮೇಲೆ ಮತ್ತೆ ಅದೇ ತರ ಆ ಹುಡುಗಿನಿ ಮದುವೆ ಮಾಡ್ಕೊಳ್ತಾನೆ. ಇವಾಗ ಅವಳು ಎಷ್ಟು ದೊಡ್ಡವಳಾಗಿರ್ಬೋದು ಅಲ್ವಾ, ಆದ್ರೆ ಜಾಮಕರು ಕರ್ಕೊಂಡು ಬಂದ್ಬಿಟ್ಟಿದಾರಲ್ವಾ, ಸೊ ಅದಕ್ಕೆ ಅವ್ರನ್ನ ಮದುವೆ ಮಾಡ್ಕೊಳ್ತಾರೆ. ಸೊ ಇವಾಗ ನಮ್ಗೆ ಬಂದು 23 ಚಾಪ್ಟರ್ ಕಂಪ್ಲೀಟ್ ಆಯಿತು. ಇವಾಗ 24 ಚಾಪ್ಟರ್. ಸೊ ದೇವೋತ್ತಮ ಪರಮಪುರುಷ ಭಗವಂತ ಶ್ರೀಕೃಷ್ಣ. ಓಕೆ, ಸೊ ಅವರ ಬಗ್ಗೆ ನಾವು ಈ ಅಧ್ಯಾಯಲ್ಲಿ ನೋಡಬೇಕು. ಸೊ ಈ ಅಧ್ಯಾಯ ಸ್ವಲ್ಪ ದೊಡ್ಡದೆ, 67 ಶ್ಲೋಕಗಳಿದೆ. ಓಕೆ, ಸೊ ಭಗವಂತ ಯಾವ ಥರ ಹುಡ್ತಾರೆ ಮತ್ತೆ ಏನೆಲ್ಲ ಮಾಡ್ತಾರೆ, ಭಗವಂತನ ಏನೇನು ಲೀಲೆ ಮಾಡ್ತಾರೆ, ಅದ್ರ ಬಗೆಲ್ಲ ನಾವು ಇಲ್ಲಿಂದ ನಮ್ಗೆ ಸ್ಟಾರ್ಟ್ ಆಗುತ್ತೆ. ಸೊ ಶುಕದೇವ್ ಗೋಸ್ವಾಮಿ ಬಂದು ಹೇಳ್ತಾ ಇದ್ದಾರೆ, ಈ ವಿದರ್ಪ ಇವಾಗ ನೋಡಿದೀವಿ ಅಲ್ವಾ, ಯಾರು ಜಾಮಕರು ಮತ್ತೆ ಶೈಪ್ಯ ಅವ್ರಿಗೆ ಹುಟ್ಟಿದ ವಿದರ್ಪ. ಸೊ ಆ ವಿದರ್ಪ ಒಂದು ಹುಡುಗಿನಿ ಅವ್ರ ತಂದೆ ಕರ್ಕೊಂಡು ಬಂದಿರೋ ಆ ಹುಡುಗಿನ ಮದುವೆ ಮಾಡ್ಕೊಳ್ತಾರೆ. ಸೊ ಅವರು ಗರ್ಭದಿಂದ ಅವ್ರಿಗೂ 3 ಮಕ್ಕಳು ಹುಡ್ತಾರೆ. ಯಾರು ಕುಸನು, ಕೃತನು, ರೋಮಪಾದರ್ನು 3 ಮಕ್ಕಳು ಹುಡ್ತಾರೆ. ಸೊ ಈ ವಿದರ್ಪ, ಸೊ ರೋಮಪಾದ ಅಷ್ಟೊಂದು ಪ್ರಿಯವಾದ ಮಗನಾಗ ಇದ್ರಂತೆ. ಸೊ ಈ ರೋಮಪಾದ ಮಗ ಯಾರು ಅಂದ್ರೆ ಬಬ್ರು, ಅವರಿಂದು ಕೃತು ಹುಡ್ತಾರೆ. ಅದ ರೋಮಪಾದ ಇಂದು ಯಾರು ಹುಡ್ತಾರೆ, ಬಬ್ರು ಹುಡ್ತಾರೆ. ಅವ್ರ ಮಗ ಯಾರು ಕೃತು, ಮತ್ತೆ ಕೃತು ಮಗ ಯಾರು ಅಂದ್ರೆ ಉಸಿಕರು. ಮತ್ತೆ ಉಸಿಕರು ಮಗ ಯಾರು ಅಂದ್ರೆ ಸೇತಿ, ಮತ್ತೆ ಸೇತಿ ಮಗ ಯಾರು ಅಂದ್ರೆ ಸೈತ್ಯರು. ಸೊ ಈ ತರ ಅವ್ರ ಮಗ ಇವರು, ಇವ್ರ ಮಗ ಇವರು ಆ ತರ ಬರ್ತಾ ಇದೆ. ಸೊ ಅದೇ ತರ ಇಲ್ಲಿ ಬಂದು ಕೃತ ಮಹಾ ಬಂದು ಕುಂದಿ. ಓಕೆ, ಅವ್ರಿಗೂ ಯಾಕಂದ್ರೆ ವಿದರ್ಪಣಕ್ಕೂ 3 ಮಕ್ಕಳಲ್ವಾ. ನೆಕ್ಸ್ಟ್ ಕೃತನು. ಸೊ ಕೃತನ ಮಗ ಯಾರು ಅಂದ್ರೆ ಕುಂದಿ, ಕುಂದಿ ಮಗ ಯಾರು ಅಂದ್ರೆ ವೃಷ್ಣಿ. ಓಕೆ, ಕುಂದಿ ಮಗ ಯಾರು ವೃಷ್ಣಿ, ವೃಷ್ಣಿ ಮಗ ಯಾರು ಅಂದ್ರೆ ನಿವೃತ್ತಿ, ಅವರ ಮಗ ಯಾರು ದಸಾರ್ಹರು. ಸೊ ಮತ್ತೆ ಅವರ ಮಗ ಯಾರು ಅಂದ್ರೆ ವ್ಯೋಮರು, ವ್ಯೋಮರ ಮಗ ಜೀಮೂತರು, ಜೀಮೂತರ ಮಗ ವಿಕೃತಿ, ವಿಕೃತಿ ಮಗ ಭೀಮರಥರು, ಮತ್ತೆ ಅವರ ಮಗ ಬಂದು ನವರಥರು, ಅವರ ಮಗ ದಶರಥರು, ದಶರಥರು ಮಗ ಬಂದು ಸಗುಣಿ, ಸಗುಣಿ ಮಗ ಬಂದು ಸಗುಣಿಯಿಂದ ಕರಂಬಿ, ಕರಂಬಿ ಹುಡ್ತಾರೆ. ಮತ್ತೆ ಕರಂಬಿ ಮಗ ಯಾರು ಅಂದ್ರೆ ದೇವರಾದರು. ಓಕೆ, ಮತ್ತೆ ದೇವರಾದರ ಮಗ ಯಾರು ಅಂದ್ರೆ ದೇವಕ್ಷತ್ರರು, ಮತ್ತೆ ಅವರ ಮಗ ಯಾರು ಮಧು, ಮಧು ಮಗ ಯಾರು ಅಂದ್ರೆ ಗುರುವಸರು, ಗುರುವಸರು ಮಗ ಅಣು, ಅಣು ಮಗ ಬಂದು ಬೃಹೋದ್ರರು, ಮತ್ತೆ ಬೃಹೋದ್ರರ ಮಗ ಅಯು, ಮತ್ತೆ ಅಯ್ಯು ಮಗ ಬಂದು ಸಾತ್ವತರು, ಮತ್ತೆ ಸಾತ್ವತರಕ್ಕೂ ಬಂದು 7 ಮಕ್ಕಳು ಹುಡ್ತಾರಂತೆ. ಸಾತ್ವತರಿಗೆ ಎಷ್ಟು ಮಕ್ಕಳು ಹುಡ್ತಾರೆ, 7 ಮಕ್ಕಳು ಹುಡ್ತಾರೆ.
ಸಾತ್ವದರ್ಕು ಬಂದು ಯಾರು ಅಂದ್ರೆ ಭಜಮಾನರು, ಬಜಿ, ದಿವ್ಯರು, ವೃಷ್ಣಿ, ದೇವಾವೃತರು, ಅಂತಕರು, ಮಹಾಬೋಕರ್. ಸೊ ಈ ತರ ಮಕ್ಕಳು 7 ಮಕ್ಕಳು ಅವ್ರಿಗೂ ಹುಟ್ಟುತ್ತಾರೆ. ಮತ್ತೆ ಇಲ್ಲಿ ಬಂದು ಸಾತ್ವದರು ಫಸ್ಟ್ ಮಹಾ ಯಾರನ್ನು ನೋಡಿದೀವಿ, ಭಜಮಾನರು ಅಲ್ವಾ. ಸೊ ಭಜಮಾನರ್ಗೂ 2 ಹೆಂಡತಿ ಅಂತೆ. ಓಕೆ, ಸೊ ಆ 2 ಹೆಂಡತಿಗಳಲ್ಲಿ ಫಸ್ಟ್ ಹೆಂಡತಿಗೆ ಸದಾಜಿತ್ತು, 2 ಹೆಂಡತಿಗಳು. ಅದ್ರ ಫಸ್ಟ್ ಹೆಂಡತಿಗೆ ನಿಮ್ಲೋಸಿ, ಕಿಂಕಣರು, ದೃಷ್ಟಿ. ಮತ್ತೆ 2 ಹೆಂಡತಿಗೆ ಸದಾಜಿತ್ತು, ಸಹಸ್ರಾಜಿತ್ತು, ಆಯುತಾಜಿತ್ತು. ಸೊ ಈ ತರ ಮಕ್ಕಳು ಅವ್ರಿಗೂ ಹುಡ್ತಾರಂತೆ. ಅದೇ ತರ ಸಾತ್ವದರು 5ನೇ ಮಗ ದೇವವೃತರು. ಸೊ ಆ ದೇವವೃತರು ಮಗ ಯಾರು ಅಂದ್ರೆ ಬಬ್ರು. ಸೊ ಇವ್ರು ಬಂದು ಅಷ್ಟೊಂದು ದೇವರುಗಳಿಗೂ ಈಕ್ವಲ್ ಅಂತೆ. ಇವರು ಬಂದು ನೀವು ನೋಡಿದರೆ ಬಬ್ರು ಬಂದು ಇವರು ಬಂದು 14,065 ಅಷ್ಟು ಇವ್ರೇನ್ ಮಾಡ್ತಾರೆ, ಅಷ್ಟು ಮುಕ್ತಿ ಕೊಟ್ಟಿದಾರಂತೆ ಆ ವಂಶದಲ್ಲಿರೋ ಅಷ್ಟು ಜನಗಳಿಗೂ. ಯಾರು 14,065 ಅಷ್ಟು ವಂಶದಲ್ಲಿರೋ ಎಲ್ಲರಿಗೂ ಮೋಕ್ಷ ಕೊಟ್ಟಿದಾರಂತೆ. ಅಷ್ಟೊಂದು ಭಕ್ತಿಮಾನಾಗಿ ಇವರಿದ್ರು. ಮಹಾಭೋಜ ಮಹಾರಾಜನ ವಂಶದಲ್ಲಿ ಭೋಜರಾಜವಾಗಿ ಇವರಿದ್ರು. ಸೊ ಅದೇ ತರ ಇಲ್ಲಿ ಬಂದು ಪರೀಕ್ಷಿತ್ತು, ಇಲ್ಲಿ ಬಂದು ವೃಷ್ಣಿ ಮಹಾ ಯಾರು ಅಂದ್ರೆ ಆಕ್ಚುಲಿ ಮಹಾಭೋಜ, ನಾವು 7th ಮಹಾ ನೋಡ್ಬೇಕು. ಅವರು ಮಹಾ ಯಾರು, ಭೋಜವಂಶಂ. ಅವರಿಂದೆ ಮಹಾಭೋಜನು ಭೋಜವಂಶಮು ಉತ್ಪನ್ನ ಆಯಿತು. ಓಕೆ, ಸೊ ನೆಕ್ಸ್ಟ್ ಯಾರು ಅಂದ್ರೆ ಸಾತ್ವತರನ 4th ಮಗ ಯಾರು, ವೃಷ್ಣಿ. ಸೊ ವೃಷ್ಣಿ ಮಕ್ಕಳು ಯಾರು ಅಂದ್ರೆ ಸುಮಿತ್ರ, ಆಮೇಲೆ ಯುಧಾಜಿತ್. ಸೊ ಈ ತರ 2 ಮಕ್ಕಳು. ಸೊ ಯುಧಾಜಿತ್ತಿಂದು ಸಿಮಿ, ಅಣಮಿತ್ರರು. ಸೊ ಇಬ್ಬರು ಬರ್ತಾರೆ, 2 ಮಕ್ಕಳು. ಮತ್ತೆ ಅಣಮಿತ್ರ ಇಂದು ನಿಗ್ನರು ಒಂದು ಮಹಾ ಬಂದು ಹುಡ್ತಾನೆ. ಅದೇ ತರ ನಿಗ್ನರಕ್ಕೂ ಬಂದು 2 ಮಕ್ಕಳು ಯಾರು, ಸತ್ರಾಜಿತ್ತು, ಪ್ರಸೇನರು. ಓಕೆ, ಸೊ ಅದೇ ತರ ಅಣಮಿತ್ರರು. ಸೊ ಅವ್ರಿಗೆ ಬಂದು ಮತ್ತೊಂದು ಮಹಾ ಇದ್ದಾರೆ. ಅವರ ಹೆಸರು ಏನು, ಸಿನಿ. ಅವ್ರ ಮಹಾ ಬಂದು ಸತ್ಯಕರು. ಸತ್ಯಕರು ಮಹಾ ಯುಯುಧಾನನು. ಯುಯುಧಾನನ್ ಮಹಾ ಜಯನು. ಜಯನ್ ಮಹಾ ಗುಣಿ. ಮತ್ತೆ ಅವರ ಮಹಾ ಬಂದು ಯುಗಂತರರು. ಮತ್ತೆ ಸೊ ಈ ತರ ಇವರ ಪರಂಪರೆ ಬಂದು ಹೋಗ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಬಂದು ಯುಧಾಜಿತ್ ನೋಡಿದೀವಲ್ವ ನಾವು. ಸೊ ಅವರ ಮಹಾ ಯಾರು, ಅಣಮಿತ್ರರು. ಸೊ ಈ ತರ ಇವರು ಪರಂಪರೆ ಬಂದು ದೊಡ್ಡದಾಗಿದೆ. ವೃಷ್ಣಿಯಿಂದ ಸ್ವಪಲ್ಕರು ಬರ್ತಾರೆ ವೃಷ್ಣಿಯಿಂದ. ಮತ್ತೆ ಚಿತ್ರರಥರು. ಸೊ ಈ ತರ 2 ಮಕ್ಕಳು. ಅದೇ ತರ ಸ್ವಲ್ಪರಿಂದು ಅವರ ಹೆಂಡತಿ ಗಾಂಧಿನಿ ಮೂಲಕ ಅಕ್ರೂರರು ಹುಡ್ತಾರಂತೆ. ಅವ್ರ ಮೂಲಕ ಯಾರು ಹುಡ್ತಾರೆ, ಅಕ್ರೂರರು ಹುಡ್ತಾರೆ. ಆಕ್ಚುಲಿ ನಾವು ಕೃಷ್ಣ ಭಕ್ತರು ಅಕ್ರೂರನ್ನು ಕೃಷ್ಣನಿ ಬೃಂದಾವನದಿಂದ ಕರ್ಕೊಂಡು ಬರ್ತಾರ ಆ ಅಕ್ರೂರು. ಓಕೆ, ಸೊ ಅದೇ ತರ ಇವർക്ക് ಬಂದು
ಮತ್ತ ಇವರು ಬಿಟ್ಟು ಮತ್ತೆ 12 ಮಕ್ಕಳು ಆ ರಾಜಕ್ಕಿದ್ರಂತೆ. ಸೊ ಅವರ 12 ಜನ ಯಾರ್ಯಾರು ಅಂದ್ರೆ ಅಸಂಕರು, ಸಾರಮೇಯರು, ಮೃದುರರು, ಮೃದುವಿತ್, ಕಿರಿ, ಧರ್ಮವೃತರು, ಸುಕರ್ಮ, ಕ್ಷೇತ್ರೋ ಬೇಷರು, ಅರಿಮರು, ಮತ್ತೆ ಸತ್ರುಣರು, ಗಂಧಮಾದರು, ಪ್ರತಿಬಾಹು. ಸೊ ಈ ತರ 12 ಜನಗಳಂತೆ. ಸೊ ಇವರೆಲ್ಲ ಏನು ಒಟ್ಟಿಗೆ ಸಹೋದರಗಳು ಚೆನ್ನಾಗಿದ್ರಂತೆ. ಅದೇ ತರ ಇವರ ಜೊತೆಯಲ್ಲಿ ಸುಸಾರ ಅನ್ನೋ ಒಂದು ಸಹೋದರಿ ಇದ್ದಳಂತೆ. ಸೊ ಅಕ್ರೂರು ದೇವವಾನ್ ಉಪದೇವರನ್ನು 2 ಮಕ್ಕಳು ಹುಟ್ಟಿದಾರಂತೆ. ಯಾರಿಗೂ ಅಕ್ರೂರರ್ಗೂ 2 ಮಕ್ಕಳು, ದೇವವಾನ್ ಉಪದೇವರು. ಮತ್ತೆ ಇಲ್ಲಿ ಬಂದು ಚಿತ್ರರಥರು ನೋಡಿದೀವಲ್ವಾ. ಸೊ ಆ ಚಿತ್ರರಥ ಇಂದು ಅವ್ರಿಗೆ ಬಂದು ಪೃಥು ವಿದೂರಧರ್. ಸೊ ಈ ತರ 2 ಮಕ್ಕಳು ಅವ್ರಿಗೆ ಹುಟ್ಟಿದಾರಂತೆ. ಸೊ ಈ ತರ ವೃಷ್ಣಿವಂಶ ದೊಡ್ಡದಾಗ್ತಾ ಇದೆ. ಕುಕುರರು, ಭಜಮಾನರು, ಸುಸಿ, ಕಂಪಲ ಬರ್ಹಿತರು. ಸೊ ಇವರೆಲ್ಲ ಏನು ಅಂಧಗರನ 4 ಮಕ್ಕಳಂತೆ ನೋಡಿ. ಯಾಕಂದ್ರೆ ಈ ಅಂಧಗರ್ ಯಾರು ಅಂದ್ರೆ ಸಾತ್ವದರು 6th ಮಗ. ಸಾತ್ವದರ್ನ 6th ಮಗ ಯಾರು ಅಂಧಗರು. ಅವ್ರಿಗೂ ಈ ಮಕ್ಕಳು 4 ಮಕ್ಕಳು ಹುಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಕುಕೂರರ ಮಗ ಬಂದು ವಹ್ನಿ, ಅವರ ಮಗ ಬಂದು ವಿಲೋಮ. ಓಕೆ, ಮತ್ತೆ ವಿಲೋಮ ಮಗ ಬಂದು ಕಬೋದರೋಮ. ಕಬೋದರೋಮ ಮಗ ಯಾರು ಅಂದ್ರೆ ಅಣು. ಇವರು ಬಂದು ತುಂಬುರು, ಅವ್ರಿಗೂ ಡಿಯರೆಸ್ಟ್ ಫ್ರೆಂಡು. ಅಣುವಿಂದು ಅಂಧಕರವ್ರು ಬರ್ತಾರೆ, ಅಂಧಕರಿಂದು ತುಂದುಬಿ ಬರ್ತಾರೆ, ತುಂದುಬಿಯಿಂದ ಅವಿದ್ಯೋಧರು ಬರ್ತಾರೆ. ಮತ್ತೆ ಅವರಿಂದು ಅವಿದ್ಯೋಧರಿಂದು ಯಾರು ಬರ್ತಾರೆ, ಪುನರ್ವಸು. ಸೊ ಈ ತರ ಮಕ್ಕಳು ಅವ್ರಿಗೂ ಹುಡ್ತಾರೆ. ನೆಕ್ಸ್ಟ್ ಬಂದು ಪುನರ್ವಸು ಇಂದು ಅವ್ರಿಗೆ ಬಂದು ಆಹುಗರು, ಆಹುಕಿ 2 ಮಕ್ಕಳು, ಒಂದು ಗಂಡ ಒಂದು ಹೆಂಗಸರು. ಸೊ ಈ ತರ 2 ಮಕ್ಕಳು ಹುಡ್ತಾರಂತೆ ಅವ್ರಿಗೂ. ಓಕೆ, ನೆಕ್ಸ್ಟ್ ಬಂದು ಆಹುಕರು, ಆಹುಕಿ. ಸೊ ಗಂಡ್ಮಗು ಹೆಣ್ಮಗು. ಸೊ ಈ ತರ ಟ್ವಿನ್ಸ್ ಹುಟ್ಟುತ್ತಾ ಇದೆ. ಮತ್ತೆ ಆಹುಕರಿಂದ ಅವ್ರಿಗೆ ಬಂದು ದೇವಕರು, ಉಗ್ರಸೇನರು 2 ಮಕ್ಕಳು ಹುಡ್ತಾರೆ. ಓಕೆ, ಸೊ ಉಗ್ರಸೇನರಿಂದ ಯಾರು ಹುಡ್ತಾರೆ, ಕಂಸ ಹುಡ್ತಾನೆ. ದೇವಕರಿಂದ ದೇವಕಿ ಹುಡ್ತಾರೆ. ಸೊ ಈ ತರ ಅಣ್ಣ ತಮ್ಮ ಇಬ್ರು ಬರ್ತಾರೆ, ದೇವಕರು, ಉಗ್ರಸೇನರು. ಸೊ ಈ ದೇವಕರಿಗೂ ಎಷ್ಟು ಮಕ್ಕಳು, ಉಗ್ರಸೇನರಿಗೆ ಎಷ್ಟು ಮಕ್ಕಳು, ಅದು ಬಗ್ಗೆ ನಾವು ನೋಡಬೇಕು. ದೇವಕರಿಗೂ ಬಂದು 4 ಗಂಡ್ಮಕ್ಕಳು. ಓಕೆ, ಮತ್ತೆ 7 ಹೆಣ್ಮಕ್ಳು. ಅದೇ ತರ ಉಗ್ರಸೇನರಿಗೆ ಬಂದು 10 ಗಂಡ್ಮಕ್ಳು, 5 ಹೆಣ್ಮಕ್ಳು. ಮತ್ತೆ ಅವರುಗಳು ಹೆಸರೆಲ್ಲ ನಾವು ನೋಡಬೇಕು. ಇವಾಗ ನೋಡಿ, ಕಂಸ ಬಂದಾಯ್ತು, ಮತ್ತೆ ದೇವಕಿ ಬಂದಾಯ್ತು. ಓಕೆ, ಅದಕ್ಕೆ ಇಷ್ಟು ಪರಂಪರೆ ನಾವು ನೋಡ್ತಾ ಇದ್ದೀವಿ. ಓಕೆ, ಬನ್ನಿ. ದೇವಕರಿಗೂ ಬಂದು ದೇವವಾನ್, ಉಪದೇವರು, ಸದ್ದೇವರು, ದೇವವರ್ತನರು, ಈ ತರ 4 ಗಂಡ್ಮಕ್ಳು. ಮತ್ತೆ ಇವ್ರಿಗೆ ಬಂದು 7 ಹೆಣ್ಮಕ್ಳು. ಯಾರ್ಯಾರು, ಶಾಂತಿದೇವ, ಉಪದೇವ, ಶ್ರೀದೇವ, ದೇವರಕ್ಷಿತ, ಸಹದೇವ, ದೇವಕಿ.
ದೇವಕಿಯೇ ಯಾರು? ಕೃಷ್ಣನ ತಾಯಿ. ಧೃತದೇವ, ಈ ತರ 7 ಹೆಣ್ಮಕ್ಳು ಅವ್ರಿಗೆ ಹುಟ್ಟಿದ್ದಾರೆ. ಸೊ ಇಲ್ಲಿರೋಳು ಧೃತದೇವ ದೊಡ್ಡೋಳು. ಇಲ್ಲಿ ಬಂದು ಈ ಕೃಷ್ಣನ ತಂದೆ ಯಾರು? ವಸುದೇವರಲ್ವಾ. ಈ 7 ಹೆಣ್ಮಕ್ಕಳಲ್ಲಿ ವಸುದೇವರೇ ಮದುವೆ ಮಾಡ್ಕೊಂಡಿದ್ದಾರಂತೆ. ನೋಡಿ, ಒಂದೇ ಗಂಡನಕ್ಕೂ ಈ ತರ 7 ಹೆಣ್ಮಕ್ಕಳನ್ನ ಕೊಟ್ಬಿಟ್ಟಿದ್ದಾರೆ. ಯಾರು? ದೇವಕರು. ನೆಕ್ಸ್ಟ್ ನೀವು ಉಗ್ರಸೇನರಕ್ಕೂ ನೋಡೋಣ. ಉಗ್ರಸೇನರಕ್ಕೂ 10 ಗಂಡ್ಮಕ್ಳು, 5 ಹೆಣ್ಮಕ್ಳು. ಸೊ ಅವರ ಹೆಸರು ಏನು? ಕಂಸ. ಸೊ ಫಸ್ಟ್ ಮಗ ಯಾರು? ಕಂಸ, ಸುನಾಮ, ನ್ಯಕ್ರೋತರು, ಗಂಗರು, ಸಂಗು, ಸುಹು, ರಕ್ಷರ, ಪಾಲರು, ತೃಷ್ಟಿ, ತೃಷ್ಟಿಮಾನ್. ಸೊ ಈ ತರ ಇವರೆಲ್ಲ ಯಾರು? ಉಗ್ರಸೇನರ ಮಕ್ಕಳು. ನೆಕ್ಸ್ಟ್ ಇವ್ರಿಗೆ ಬಂದು 5 ಹೆಣ್ಮಕ್ಳು. ಯಾರಕ್ಕೆ? ಉಗ್ರಸೇನರಕ್ಕೂ. ಯಾರ್ಯಾರು ಅಂದ್ರೆ ಗಂಡ್ಮಗುಗೂ ಕಂಸನು ಹೇಳ್ತಾರೆ. ಇದು ಹೆಣ್ಮಗು ಕಂಸ. ಓಕೆ, ಕಂಸ, ಕಂಸವತಿ, ಗಂಗಾ, ಸೂರಭು, ರಕ್ಷಭಾಳಿಕಾ. ಸೊ ಈ ತರ 5 ಹೆಣ್ಮಕ್ಳು. ಅದೇ ತರ ವಸುದೇವರನ ಸಹೋದರಗಳಿದ್ದಾರಲ್ವಾ, ವಸುದೇವರನ ಯಾಕಂದ್ರೆ ವಸುದೇವರ ದೊಡ್ಡವರು, ಅವ್ರಿಗೆ ಕೆಳಗೆ ಮತ್ತೆ ಗಂಡಸರು ಇದ್ದಾರಲ್ವ. ಸೊ ಅವರೆಲ್ಲ ಇವ್ರನ್ನ ಮದುವೆ ಮಾಡ್ಕೊಂಡಿದ್ದಾರೆ. ಈ 5 ಸಹೋದರಿಗಳನ್ನ ಮದುವೆ ಮಾಡ್ಕೊಂಡಿದ್ದಾರಂತೆ. ವಸುದೇವರು ಈ ದೇವಕರನ ಹುಡುಕಿಯರು 7 ಜನ ಮದುವೆ ಮಾಡ್ಕೊಳ್ತಾರೆ. ಅದೇ ಉಗ್ರಸೇನರು ಹುಡುಕಿಯರನ್ನ ಯಾರು? ವಸುದೇವರನ ಸಹೋದರರು ಮದುವೆ ಮಾಡ್ಕೊಳ್ತಾರೆ. ಓಕೆ, ಮತ್ತೆ ಒಂದು ನಿಮಿಷ. ಸೊ 26th ಶ್ಲೋಕ. ಚಿತ್ರರಥನ ಮಗ ಯಾರೋ? ವಿದುರದನು. ಓಕೆ, ಯಾಕಂದ್ರೆ ವೃಷ್ಣಿ ಮಹ ಚಿತ್ರರಥರು, ಅವರ ಮಹ ವಿದುರದರು, ಪೃಥು, ಆ ತರ 2 ಮಕ್ಕಳು ಹುಟ್ಟಿದ್ದಾರೆ. ಓಕೆ, ಅದೇ ತರ ವಿದುರದ ಮಗ ಯಾರು ಅಂದ್ರೆ ಸೂರರು. ಸೂರರ ಮಗ ಯಾರು? ಭಜಮಾನರು. ಮತ್ತೆ ಅವರ ಮಗ ಯಾರು ಅಂದ್ರೆ ಸಿನಿ. ಸಿನಿ ಮಹ ಯಾರು ಅಂದ್ರೆ ಭೋಜರು. ಭೋಜರ್ ಮಹ ಋತಿಕರು. ಓಕೆ, ಋತಿಕರು. ಋತಿಕರು ಮಹ ಯಾರು ಅಂದ್ರೆ 3 ಮಕ್ಕಳು. ಯಾರು? ಸತತನು, ದೇವಮೀಟರು, ಕೃತವರ್ಮ. ಈ ತರ 3 ಮಕ್ಕಳು ಹುಟ್ಟಿದ್ದಾರೆ. ಸೊ ಅದೇ ತರ ಋತಿಕರನ್ಕ್ ಬಂದು 3 ಈ ತರ ಗಂಡ್ಮಕ್ಳು ಹುಟ್ಟಿಬಿಟ್ಟಿದ್ದಾರೆ. ಮತ್ತೆ ಈ ಗಂಡ್ಮಕ್ಳು ಯಾರೆಲ್ಲ ಹುಟ್ಟಿದ್ದಾರೆ ನೋಡೋಣ. ದೇವಮೀಟರು ಮಗ ಯಾರು ಅಂದ್ರೆ ಸೂರರು. ಓಕೆ, ಸೂರರ್ ಯಾರನ್ನ ಮದುವೆ ಮಾಡ್ಕೊಳ್ತಾರೆ? ಮಾರಿಷಾನಿ ಮದುವೆ ಮಾಡ್ಕೊಳ್ತಾರಂತೆ. ಸೊ ಈ ಸೂರರು ಮಗವೇ ಯಾರು? ವಸುದೇವರು. ಸೂರಸೇನರ ಮಹ ಯಾರು? ವಸುದೇವರು. ಮತ್ತೆ ಉಗ್ರಸೇನರ ಮಹ ಕಂಸನು. ಸೊ ಇದು ನೆನಪಿಟ್ಕೊಳ್ಳಿ. ಸೂರರ್ಗೂ ಮತ್ತೆ ಮಾರಿಷಾಕು ಹುಟ್ಟಿರೋರೇ ಯಾರು? ವಸುದೇವರು. ಎಷ್ಟು ಮಕ್ಕಳಿದ್ದಾರೆ ನೋಡ್ಬಿಡೋಣ. ವಸುದೇವರು ಆಕ್ಚುಲಿ ಎಷ್ಟು ಮಕ್ಕಳು? 10 ಗಂಡ್ಮಕ್ಳು, 5 ಹೆಣ್ಮಕ್ಳು. ಯಾರಿಗೂ? ಸೂರರ್ಗೂ. ಸೊ 10 ಗಂಡ್ಮಕ್ಳು ಯಾರ್ಯಾರು ನೋಡೋಣ. ಫಸ್ಟ್ ಮಹ ವಸುದೇವರು, ಸೆಕೆಂಡು ದೇವಭಾಗರು, ದೇವಸ್ರವ, ಆಣಕರು, ಸೃಂಜಯರು, ಶ್ಯಾಮಕರು, ಗಂಗರು, ಸಮೀಕರು, ವತ್ಸಗರು, ವೃಕರು. ಸೊ ಈ ತರ ಈ 10 ಗಂಡ್ಮಕ್ಕಳು. ವಸುದೇವರು ಫಸ್ಟ್ ಮಹ, ಆಮೇಲೆ ಒಂದು 9, ಪೂರ್ತಿ 10. ಸೊ ಈ ವಸುದೇವರಕ್ಕೆ ಆ ಭಗವಂತ, ಆ ದೇವೋತ್ತಮ ಪರಮಪುರುಷ ಕೃಷ್ಣ ಹುಟ್ಟುತ್ತಾರೆ. ಆಕ್ಚುಲಿ ವಸುದೇವರಿಗೆ ಬಂದು ಆಣಕ ತುಂದುಪಿ ಅಂತ ಹೇಳ್ತಾರೆ.
ಅಷ್ಟೊಂದು ಪರಾಕ್ರಮಶಾಲಿ, ಅಷ್ಟು ಚೆನ್ನಾಗಿ ಜಗಳ ಮಾಡೋರು ಅವರು. ಮತ್ತೆ ಸೂರ ಮಹಾರಾಜ ಸೂರ್ಯರ್ಗೆ ಬಂದು 10 ಗಂಡ್ಮಕ್ಳು 5 ಹೆಣ್ಮಕ್ಳು. ಅದು ಯಾರು ಅಂದ್ರೆ ಪೃಥ, ಶ್ರುತದೇವ, ಶ್ರುತಕೀರ್ತಿ, ಶ್ರುತಶ್ರವ, ರಾಜಾತಿ ದೇವಿ. ಸೊ ಈ ತರ 5 ಹೆಣ್ಮಕ್ಳು. ಓಕೆ, ಸೊ ಇಲ್ಲಿ ಬಂದು ಆ ಪೃಥಾನ್ ಇದೆ ಅಲ್ವಾ, ಸೊ ಆ ಪೃಥಾನಿ ಕುಂದಿ ಭೋಜ ರಾಜಕ್ಕೂ, ಯಾಕಂದ್ರೆ ಕುಂದಿ ಭೋಜ ರಾಜಕ್ಕೂ ಮಕ್ಕಳಿಲ್ಲ, ಅದಕ್ಕೆ ಈ ಪೃಥಾನಿ ಅವ್ರಿಗೂ ದತ್ತು ಕೊಟ್ಬಿಡ್ತಾರೆ. ಸೊ ಅದಕ್ಕೆ ಅವ್ರಿಗೂ ಪೃಥಾನ್ ಹೆಸರು ಮತ್ತೆ ಕುಂದಿನು ಅವ್ರಿಗೆ ಹೆಸರಿದೆ, ಕುಂದಿ ದೇವಿಗೆ. ಒಂದು ಸಮಯ ದುರ್ವಾಸರು, ಸೊ ಒಂದು ಸಮಯ ಏನಾಗ್ತಾ ಇದೆ, ದುರ್ವಾಸರು ಕುಂದಿ ಭೋಜ ರಾಜ ಇದಾರಲ್ವಾ, ಸೊ ಆ ಅರಣ್ಮನೆಗೆ ಬರ್ತಾರೆ. ಅಲ್ಲಿ ಮಗಳಾಗಿ ಯಾರಿದಾಳೆ, ಪೃಥ ಇದ್ದಾಳೆ. ಸೊ ಪೃಥ ಆ ದುರ್ವಾಸ ಋಷಿಗೆ ಅಷ್ಟೊಂದು ಕೈಂಕರ್ಯ ಮಾಡ್ತಾರೆ, ಅಷ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಸೊ ಆ ದುರ್ವಾಸರಿಗೂ ಅಷ್ಟು ತೃಪ್ತಿ ಆಯ್ತಂತೆ. ಸೊ ತೃಪ್ತಿ ಆಗಿ ಅವ್ರೇನ್ ಮಾಡ್ತಾರೆ, ಒಂದು ಯೋಗ ಶಕ್ತಿ ಅವಳಿಗೂ ಕೊಡ್ತಾರೆ, ಯಾರಿಗೂ ಕುಂದಿ ದೇವಿಗೆ. ಈ ಯೋಗ ಶಕ್ತಿ ಅಷ್ಟೊಂದು ಶ್ರೇಷ್ಠವಾದದು, ನೀವು ಬಂದು ಯಾವ ದೇವರನ್ನ ನೆನೆಸ್ಕೊಂಡು ಈ ಮಂತ್ರ ಉಚ್ಚಾರಣೆ ಮಾಡಿದ್ರೆ ಆ ದೇವರು ನಿಮ್ಗೆ ಬಂದ್ಬಿಡ್ತಾರೆ, ನಿಮ್ಗೆ ಏನ್ ಬೇಕೋ ಅದು ಕೊಡ್ತಾರೆ ಏನು ಹೇಳ್ಬಿಡ್ತಾರೆ. ಸೊ ಮತ್ತೆ ಕುಂದಿ ದೇವಿಗೂ ಇದು ಸ್ವಲ್ಪ ಆಶ್ಚರ್ಯವಾಯ್ತು, ಇದೇನಪ್ಪ ಇದು, ಏನೋ ಮಂತ್ರ ಕೊಟ್ಟಿದ್ದಾರೆ, ಆದ್ರೆ ಆ ಮಂತ್ರ ಉಪಯೋಗ ಮಾಡಿದ್ರೆ ಆ ಭಗವಂತ ಯಾವ ದೇವರಿಗೂ ನೀವು ಹೇಳ್ತೀವೋ ಆ ದೇವರು ನಿಮ್ಗೂ ಅನುಗ್ರಹ ಮಾಡ್ತಾನೆ ಹೇಳಿದಾರಲ್ವಾ. ಸೊ ನಾವು ಟೆಸ್ಟ್ ಮಾಡಿ ನೋಡೋಣ ಅವ್ರೇನ್ ಮಾಡ್ತಾರೆ, ಅವಾಗ ಸೂರ್ಯನು ನೋಡಿ ಇವರು ಈ ತರ ಈ ಶ್ಲೋಕನ ಯೂಸ್ ಮಾಡಿಬಿಟ್ಟಿದ್ದಾರೆ. ಸೊ ಆಶ್ಚರ್ಯವಾದ ವಿಷಯ ಏನಂದ್ರೆ ಅಲ್ಲಿ ಬಂದು ಸೂರ್ಯ ಬಂದ್ಬಿಟ್ಟಿದ್ದಾನೆ. ಸೊ ನೀವು ಯಾಕೆ ನಮ್ಗೆ ಕರೆದಿದ್ದೀರಾ ಅಂತ ಕೇಳ್ತಾರೆ. ಓ ಸಾರಿ, ಅವರು ಕೊಟ್ಟಿದ್ದ ಶ್ಲೋಕಗಳು ಯೂಸ್ ಆಗ್ತಾ ಇದೆಯಾ ಇಲ್ವಾನು ಟೆಸ್ಟ್ ಮಾಡಿದ್ದೀನಿ. ಆಕ್ಚುಲಿ ನಿಮ್ನೆ ಕರೆಯೋ ಇಷ್ಟ ನಮ್ಗೇನಿಲ್ಲ, ಆದ್ರೆ ಟೆಸ್ಟ್ ಮಾಡಬೇಕುನೇ ನಾವು ಬಂದು ಕರೆದಿದ್ದೀನಿ, ಬೇರೆ ಏನಿಲ್ಲ ಅಂತ ಹೇಳ್ತಾರೆ. ಆದ್ರೆ ನೀವು ಕರ್ದಿ ಆಯ್ತು ಅಲ್ವಾ, ಆದ್ರೆ ಅವ್ರು ಕ್ಷಮಾಪಣೆ ಕೇಳ್ತಾರೆ, ಯಾರು ಕುಂದಿದೆ ಬಂದು ಕ್ಷಮಾಪಣೆ ಕೇಳ್ತಾರೆ. ಆದ್ರೆ ಸೂರ್ಯ ಬಂದು ಏನ್ ಹೇಳ್ತಾನೆ, ಓ ಸೌಂದರ್ಯ ಪ್ರಿತ, ನಾವು ಬಂದು ಯಾಕಂದ್ರೆ ಇದು ಬಂದು ಈ ದೇವರನ್ನ ಕರೆದ್ಬಿಟ್ಟು ಸುಮ್ಮನೆ ಕಳಿಸಕ್ಕಾಗಲ್ಲ. ಸೊ ಆ ಥರ ನೀವು ಕರೆದಿದ್ಯಾ, ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ನಿಮ್ಮ ಗರ್ಭದಿಂದ ಒಂದು ಮಹಾ ಉತ್ಪತ್ತಿ ಆಗುತ್ತೆ, ನನ್ನ ಮಹಾ ಉತ್ಪತ್ತಿ ಆಗುತ್ತೆ ನೀವು ಹೇಳ್ಬಿಡ್ತಾರೆ. ಇವಳಿಗೂ ಶಾಕ್ ಆಯಿತು, ಅಯ್ಯೋ ನಮ್ಕೊಂಡು ಮದುವೆ ಆಗಿಲ್ಲ, ನಾವು ಮದುವೆ ಆಗಿಲ್ಲ, ಕಣ್ಣಿತ್ ತನ್ಮೇಲೆ ಹೇಳ್ತಾರೆ. ಸೊ ಅದು ಕನ್ನಡದಲ್ಲಿ ಏನು ಹೇಳ್ತಾರೆ, ಒಂದು ನಿಮಿಷ. ಹರೇ ಕೃಷ್ಣ. ಸೊ ಇಲ್ಲಿ ಬಂದು ದೇವರುಗಳು ಏನ್ ಮಾಡ್ತಾರೆ ಅಂತ ಕರೆದಿದ್ರೆ ಬಂದು ಮಕ್ಕಳನ್ನ ಕೊಟ್ಬಿಟ್ಟು ಹೋಗ್ತಾರಂತೆ. ಸೊ ಅವರ ಅನುಗ್ರಹ ಇಂದು ಅವ್ರು ಏನ್ ಅನುಗ್ರಹ ಮಾಡ್ತಾರೆ ನೋಡಿ. ಸೊ ಈ ತರ ಒಂದು ಆಕ್ಚುಲಿ ಕುಂದಿಗೆ ಭಯ ಆಗ್ತಾ ಇದೆ, ಅಯ್ಯೋ ನಮ್ಗೆ ಮದುವೆ ಆಗಿಲ್ಲ ಮತ್ತೆ ಮಕ್ಕಳೇನು. ಆದ್ರೆ ಇವರು ಸೂರ್ಯದೇವ ಹೇಳ್ತಾರೆ, ನಿಮ್ ಕಣ್ಣಿತ್ವ ಹೋಗಲ್ಲ, ಆದ್ರೆ ನಾವು ರಕ್ಷಣೆ ಮಾಡ್ತೀನಿ, ಆದ್ರೆ ನಿಮ್ಗೆ ಮಗು ಹುಟ್ಟುತ್ತೆ ಅನ್ನೋ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಸೊ ಈ ತರ ಸೂರ್ಯದೇವನು ಪೃಥಾನ ಗರ್ಭಲ್ಲಿ ಮೂಲಕ ಒಂದು ಮಗು ಹುಟ್ಟುತ್ತೆ. ಅವನು ನೋಡಕ್ಕೆ ಎರಡೋ ಸೂರ್ಯ ತರ ಅಷ್ಟೊಂದು ಪ್ರಕಾಶವಾಗಿ ಇದ್ದಾನಂತೆ ಅವನು. ಓಕೆ, ಸೊ ಆದ್ರೆ ಮತ್ತೆ ಎಲ್ಲರಿಗೂ ಗೊತ್ತಾದ್ರೆ ಎಲ್ಲರೂ ಬೈತಾರಲ್ವಾ ಅಲ್ವಾ. ಸೊ ಅದಕ್ಕೆ ಅವರು ಭಯ ಪಡ್ತಾರೆ, ಯಾರು ಕುಂದಿದೇವಿ ಮತ್ತೆ ಎಲ್ಲ ಪ್ರಜೆಗಳು, ಸಾಮಾನ್ಯ ಮನುಷ್ಯರು ಎಲ್ಲರೂ ಬೈತಾರಲ್ವಾ, ಇದೇನು ಮದುವೆ ಮಾಡಕ್ಕೆ ಮುಂಚೆ ಮಗು ಬಂದ್ಬಿಟ್ಟಿದೇನು. ಸೊ ಎಷ್ಟು ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡ್ತಾರಲ್ವಾ. ಸೊ ಅದಕ್ಕೆ ಕುಂದಿಗೆ ಭಯ ಬಂದು ಆ ಮಗುನಿ ಏನ್ ಮಾಡ್ತಾರಂತೆ, ಆ ಮಗುನಿ ಒಂದು ಬಾಕ್ಸಲ್ಲಿ ಇಟ್ಟು ಆ ಗಂಗಾ ನದಿಲಿ ಅವರು ಬಿಟ್ಬಿಡ್ತಾರೆ. ಸೊ ಆ ನದಿಲಿ ಯಾರಾದ್ರು ಮಗುನಿ ಬಿಡ್ತಾರ ಹೇಳಿ. ಸೊ ಆ ತರ ಒಂದು
ಒಂದು ಬಾಕ್ಸ್ ಇಲ್ಲಿ ಆ ಮಗುನ ಇಟ್ಟು ಆ ತರ ಬಿಟ್ಬಿಡ್ತಾರೆ. ಸೊ ಆಮೇಲೆ ಏನಾಗುತ್ತೆ, ನಿನ್ನ ತಾತ ಇದಾರಲ್ವಾ ಪಾಂಡು, ಸೊ ಪಾಂಡು ಮಹಾರಾಜನ್ನೇ ಕುಂದಿದೇವಿ ಮದುವೆ ಮಾಡ್ಕೊಳ್ತಾರೆ. ಸೊ ಈ ತರ ಇವ್ರಿಗೆ ಬಂದು ಮದುವಾಯ್ತು ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ಕೃತಶರ್ಮ ರಾಜ, ಕೃತಶರ್ಮ. ಓಕೆ, ಈ ವಸುದೇವರನ ಸಹೋದರಿಗಳು 5 ಜನ ಇದ್ದಾರಲ್ವಾ, ಸೊ ಅವ್ರನ್ನೆಲ್ಲ ಯಾರು ಯಾಕಂದ್ರೆ ಫಸ್ಟ್ ಪೃಥಾವಿನ ನೋಡಿ ಆಯ್ತು. ಪೃಥಾಕು ಫಸ್ಟ್ ಕರ್ಣ ಹುಟ್ಬಿಡ್ತಾನೆ, ಆಮೇಲೆ ಅವರು ಬಂದು ಪಾಂಡುನಿ ಮದುವೆ ಮಾಡ್ಕೊಳ್ತಾರೆ. ಸೊ ನೆಕ್ಸ್ಟ್ ತಂಗಿ ಯಾರು, ಕೃತದೇವ. ಓಕೆ, ಸೊ ಕೃತದೇವನ ಯಾರು ಮದುವೆ ಮಾಡ್ಕೊಳ್ತಾರೆ, ವೃತಸರ್ಮ. ಸೊ ವೃತಸರ್ಮನು ಅವರು ಬಂದು ಮದುವೆ ಮಾಡ್ಕೊಳ್ತಾರೆ. ಸೊ ಅವರ ಗರ್ಭ ಇಂದು ದಂದವಗ್ರನು ಹುಡ್ತಾರೆ. ಯಾಕಂದ್ರೆ ಈ ಸನತ್ ಕುಮಾರರುಗಳು ಶಾಪ ಕೊಡ್ತಾರಲ್ವಾ, ಶಾಪ ಕೊಡುವಾಗ ಅವರು ಫಸ್ಟ್ ಜನ್ಮಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶುವಾಗ ಹುಡ್ತಾರೆ. 2ರೋ ಜನ್ಮಲ್ಲಿ ಅವರು ರಾವಣನ ಕುಂಭಕರ್ಣನಾಗ ಹುಡ್ತಾರೆ. ಇವಾಗ 3ರೋ ಜನ್ಮಲ್ಲಿ ಅವರು ಶಿಶುಪಾಲ ದಂದವಕ್ರನಾಗ ಹುಡ್ತಾರೆ. ಆ ದಂದವಕ್ರನು ಯಾರ್ಗೂ ಹುಟ್ಟಿದ್ದಾರೆ, ಇವಾಗ ಶ್ರುತದೇವಕ್ಕೂ ಹುಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಬಂದು ಕುಂದಿನ ಮತ್ತೊಂದು ಸಹೋದರಿ ಯಾರು, ಶ್ರುತಕೀರ್ತಿ. ಶ್ರುತಕೀರ್ತಿ ಯಾರನ್ನ ಮದುವೆ ಮಾಡ್ಕೊಳ್ತಾರೆ ಅಂದ್ರೆ ಅವ್ರು ಬಂದು ಕೇಕೆಯ ರಾಜ. ಫಸ್ಟ್ ಬಂದು ಶ್ರುತದೇವ ಬಂದು ಕರುಷ ರಾಜ ವೃತಸರ್ಮನ ಮದುವೆ ಮಾಡ್ಕೊಂಡು ದಂದವಗ್ರ ಹುಟ್ಟಿಬಿಟ್ಟಿದ್ದಾನೆ. ಇವಾಗ ನೆಕ್ಸ್ಟ್ ಸಹೋದರಿ ಕೃತಕೀರ್ತಿ ಬಂದು ಕೇಕೆಯ ರಾಜ ದೃಷ್ಟಕೇತು ಅವರನ್ನ ಮದುವೆ ಮಾಡ್ಕೊಳ್ತಾರೆ. ಅವ್ರಿಗೆ ಬಂದು 5 ಮಕ್ಕಳು ಹುಡ್ತಾರೆ. ಯಾರು, ಫಸ್ಟ್ ಮಗ ಸಂತರ್ಧನನ್, ಅವನು ಭಕ್ತನು. ಮತ್ತೆ ಅದು ಬಿಟ್ಟು ಮತ್ತೆ 4 ಬಾಯ್ಸ್ ಹುಡ್ತಾರೆ. ಓಕೆ, ನೆಕ್ಸ್ಟ್ ಬಂದು ಜಯಸೇನರು ಮತ್ತೆ ಸೇದಿ ರಾಜ ಯಾರು ಮದುವೆ ಮಾಡ್ಕೊಳ್ತಾರೆ, ಆ ಕೇಕೆಯ ರಾಜ ನೋಡಿ ಆಯ್ತು. ಮತ್ತೆ ಅವ್ರಿಗೂ 5 ಮಕ್ಕಳು ಹುಡ್ತಾರೆ. ನೆಕ್ಸ್ಟು ಜಯಸೇನರನು ಅವ್ರು ಬಂದು ರಾಜಾತಿ ದೇವಿನಿ ಮದುವೆ ಮಾಡ್ಕೊಳ್ತಾರೆ. ಅವರ ಗರ್ಭ ಇಂದು ಅವ್ರಿಗೂ ರಾಜಾತಿ ದೇವಿ ಒಂದು ಸಹೋದರಿ ಅಲ್ವಾ, ಕುಂದಿಕಿ ಸಹೋದರಿ ಮತ್ತೆ ವಸುದೇವರ್ಗೂ ಸಹೋದರಿ. ಸೊ ರಾಜಾತಿ ದೇವಿನ ಯಾರು ಮದುವೆ ಮಾಡ್ಕೊಳ್ತಾರೆ, ಜಯದೇವರು ಮದುವೆ ಮಾಡ್ಕೊಳ್ತಾರೆ. ಅವ್ರಿಗೊಂದು ವಿಂತರ್ ಅಣುವಿಂತರ್ 2 ಮಕ್ಕಳು ಹುಡ್ತಾರೆ. ಮತ್ತೆ ಮತ್ತೊಂದು ಸಹೋದರಿ ಯಾರು, ಸುದಶ್ರವ ಅಲ್ವಾ. ಸೊ ಸುದಶ್ರವಾಣಿ ಬಂದು ಛೇದಿ ರಾಜ ತಮಕೋಶರು ಮದುವೆ ಮಾಡ್ಕೊಳ್ತಾರೆ. ಸೊ ಈ ತಮಕೋಶರಕ್ಕೂ ಶ್ರುತಶ್ರವ ಅವ್ರಿಗೂ ಯಾರು ಹುಡ್ತಾರೆ ಅಂದ್ರೆ ಶಿಶುಪಾಲ. ಯಾಕಂದ್ರೆ ನಾವು ಆಲ್ರೆಡಿ ನೋಡಿದೀವಲ್ವಾ, ಶಿಶುಪಾಲ ದಂದವಕ್ರ ಇವರಿಬ್ಬರು ಅಸುರರುಗಳೇ. ಓಕೆ, ಸೊ ಅವರಿಬ್ಬರು ಇಲ್ಲಿ ಹುಟ್ಬಿಡ್ತಾರೆ. ಅದೇ ತರ ನೆಕ್ಸ್ಟು ವಸುದೇವನ ಸಹೋದರರುಗಳು. ಸೊ ಅವರ ಬಗ್ಗೆ ಎಲ್ಲ ನಾವು ನೋಡಬೇಕು. ವಸುದೇವನ ಸಹೋದರರುಗಳು ದೇವಪಾಲ ಇದ್ದಾರಲ್ವಾ, ದೇವಪಾಕರು. ಸೊ ದೇವಪಾಕರು ಹೆಂಡತಿ ಯಾರು ಅಂದ್ರೆ ಕಂಸ. ಓಕೆ, ಕಂಸನ ಸಹೋದರಿ. ಆ ಕಂಸನ ಮದುವೆ ಮಾಡ್ಕೊಳ್ತಾರೆ. ಅವ್ರಿಗೆ ಯಾರು ಹುಡ್ತಾರೆ, ಚಿತ್ರಕೇದು ಬೃಹತ್ ಬಲನ್, ಈ ತರ ಮಕ್ಕಳು ಹುಡ್ತಾರೆ. ನೆಕ್ಸ್ಟು ವಸುದೇವರನ ಸಹೋದರರು ದೇವಸ್ರವ ಬಂದು ಕಂಸ ವದಿನಿ ಮದುವೆ ಮಾಡ್ಕೊಳ್ತಾರೆ. ಓಕೆ, ಆ ಕಂಸ ವದಿಗೆ ಯಾರು ಹುಡ್ತಾರೆ ಅಂದ್ರೆ ಸುವೀರನು ಇಕ್ಷುಮಾನ್ 2 ಮಕ್ಕಳು ಹುಡ್ತಾರೆ.
ನೆಕ್ಸ್ಟ್ ವಸುದೇವರನ ಆಮೇಲೆ ನೆಕ್ಸ್ಟ್ ಒಂದೇ ನಿಮಿಷ. ನೆಕ್ಸ್ಟ್ ಒಂದು ಸಹೋದರರು ಅವರೇನ್ ಮಾಡ್ತಾರೆ ನೋಡೋಣ. ಅವರು ಬಂದು ಗಂಗಾ ಅವ್ರನ್ನ ಮದುವೆ ಮಾಡ್ಕೊಳ್ತಾರೆ. ಅವರ ಹೆಸರು ಗಂಗರು. ಗಂಗಾ ಅದಾದ್ರು ವೈಫ್ ಹೆಸರು ಗಂಗಾ, ಹಸ್ಬೆಂಡ್ ಹೆಸರು ಗಂಗರು. ಓಕೆ, ಅವ್ರಿಗೆ ಬಂದು ಭಗನ್, ಸತ್ಯಜಿತ್ತು, ಪುರುಜಿತ್ತುನು 3 ಮಕ್ಕಳು ಹುಡ್ತಾರೆ. ನೆಕ್ಸ್ಟ್ ಬಂದು ಸುರಂಜಯ ಅವರು ಬಂದು ರಕ್ಷಬಾಲಿಕಾ ಮೂಲಕ ಅವ್ರಿಗೆ ಬಂದು ಯಾರ್ಯಾರು ಹುಡ್ತಾರೆ, ರಕ್ಷಬಾಲಿಕ ಬಂದು ಸುರಂಜಯನ ಮದುವೆ ಮಾಡ್ಕೊಳ್ತಾರೆ. ಯಾಕಂದ್ರೆ ಈ ಸುರಂಜಯ ಯಾರು, ಇವ್ರು ಬಂದು ವಸುದೇವರನ ಸಹೋದರರು. ಓಕೆ, ಸೊ ಅವರು ಬಂದು ಯಾರನ್ನ ರಕ್ಷಬಾಲಿಕನ ಮದುವೆ ಮಾಡ್ಕೊಳ್ತಾರೆ. ಅವ್ರ ಮೂಲಕ ವೃಷನ್, ದುರ್ಮಶನನ್ 2 ಮಕ್ಕಳು ಹುಡ್ತಾರೆ. ಮತ್ತೆ ಶಾಮಕ ಅವರು ಬಂದು ಸೂರಭೂಮಿ ಅವರನ್ನೇ ಮದುವೆ ಮಾಡ್ಕೊಳ್ತಾರೆ. ಅವ್ರಿಗೆ ಬಂದು ಹರಿಕೇಶನು, ಹಿರಣ್ಯಾಕ್ಷನ್ ಈ ತರ 2 ಮಕ್ಕಳು ಹುಡ್ತಾರೆ. ಸೊ ಈ ತರ ನೋಡಿ ಎಷ್ಟು ದೊಡ್ಡ ಪರಂಪರೆ. ಮಾತಾಜಿ 42 ಶ್ಲೋಕಗಳಾಯ್ತು, ಇಲ್ಲೇ ಸ್ಟಾಪ್ ಮಾಡ್ಬಿಡಣ್ಣ. ಓಕೆ, ಹರೇ ಕೃಷ್ಣ. ಅಷ್ಟಾಯ್ತು.